ಚನ್ನಗಿರಿ ಬಳಿಯಲ್ಲಿ ನಡೆದ ಲಾಕಪ್ ಡೆತ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಆ ಮಟ್ಟಿನ ಗಲಭೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಅದನ್ನ ನಿಭಾಯಿಸುವಲ್ಲಿ ಪೊಲೀಸರು ಅಸಹಾಯಕರಾಗಿ ಹೋದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋಕೆ ಮನವಿಯನ್ನ ಮಾಡಿತ್ತು ಖಾಕಿ ಪಡೆ. ಕೈ ಮುಗಿದು ಮನವಿಯನ್ನ ಮಾಡಿಕೊಂಡಿದ್ರು ಡಿವೈಎಸ್ಪಿ ಪ್ರಶಾಂತ್. ಆದರೂ ಕೂಡ ಠಾಣೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಮತ್ತೊಂದು ಕಡೆ ಇದೀಗ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಚನ್ನಗಿರಿ ಠಾಣೆಯಲ್ಲಿ ಲಾಕಪ್ ಡೆತ್ ಆರೋಪ ಪ್ರಕರಣ ಇನ್ಫ್ಯಾಕ್ಟ್ ಲೋ ಬಿಪಿ ಆಗಿತ್ತು ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ. ಆತನ ಆರೋಗ್ಯವೇ ಹದಗೆಟ್ಟಿತ್ತು. 5-6 ನಿಮಿಷ ಇದ್ದ ಅಷ್ಟೇ ಆದಿಲ್ ಠಾಣೆಯಲ್ಲಿ. ಆತ ಹಿಂಗೆ ಅಸ್ವಸ್ಥನಾಗಿ ಕುಸಿದು ಬಿದ್ದ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಈ ಸಾವಿಗೂ ಪೊಲೀಸರಿಗೂ ಸಂಬಂಧ ಇಲ್ಲ ಅನ್ನೋದು ಪೊಲೀಸ್ ಆಂಗಲ್. ರಾತ್ರಿ ನಡೆದಂತಹ ಈ ಪ್ರಕರಣ ದಾಂಧಲೆ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಡಿವೈಎಸ್ಪಿ ಕೈ ಮುಗಿದು ಬೇಡ್ಕೊಳ್ತಿದ್ದಾರೆ, ದಯಮಾಡಿ ಗಲಾಟೆ ಮಾಡಬೇಡಿ ಅಂತ ಹೇಳಿ. ಆದ್ರೆ ಈ ಮನವಿಗೆ ಸೊಪ್ಪು ಹಾಕ್ದಂಗೆ ಕಾಣಲಿಲ್ಲ. ಅಲ್ಲಿ ಸೇರಿದ ಆದಿಲ್ನ ಸಂಬಂಧಿಕರು ಅವ್ರು ಯಾರ್ಯಾರು ಬಂದಿದ್ರು ಗೊತ್ತಿಲ್ಲ. ಅಷ್ಟು ಜನ ಸಂಬಂಧಿಕರ ಅದಕ್ಕೂ ಒಂದು ಪ್ರಶ್ನೆ ಇದೆ. ನೂರಾರು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡು ಪೊಲೀಸ್ ಠಾಣೆಯನ್ನ ಒಂದು ಲೆಕ್ಕದಲ್ಲಿ ಈ ಹಳೆ ಹುಬ್ಬಳ್ಳಿ ಗಲಭೆ, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆಯನ್ನ ನೆನಪಿಸುವಂತಹ ಒಂದು ಪ್ರಕರಣ ಅಲ್ಲಿ ನಡೆದು ಹೋಯ್ತು. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಯ್ತಾ? ಎಲ್ಲೊಂದ್ ಕಡೆ ಅಸಹಾಯಕರಾಗಿ ಕೈ ಮುಗಿಯೋದೊಂದೇ ಪೊಲೀಸರ ಮುಂದೆ ಆಯ್ಕೆಯಾಗಿ ಉಳಿದು ಹೋಯ್ತಾ ಅನ್ನೋ ರೀತಿಯಲ್ಲಿ ಚಿತ್ರಣ ಕಂಡು ಬರ್ತಾ ಇದೆ. ಡಿವೈಎಸ್ಪಿ ಕೈ ಮುಗಿದು ಬೇಡ್ಕೊಂಡ್ರು ಕೂಡ ಜನ ಸುಮ್ಮನಾಗ್ಲಿಲ್ಲ, ಗಲಾಟೆ ನಡೆಸಿದ್ರು. ಮತ್ತೊಂದ್ ಕಡೆ ಈ ಗಲಾಟೆ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಶೋಧ ಕಾರ್ಯ ಕೂಡ ಇದೀಗ ಮುಂದುವರೆದಿದೆ. ಚನ್ನಗಿರಿ ಬಳಿಯಲ್ಲಿ ನಡೆದ ಲಾಕಪ್ ಡೆತ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ಆ ಮಟ್ಟಿನ ಗಲಭೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಅದನ್ನ ನಿಭಾಯಿಸುವ ಪೊಲೀಸರು ಅಸಹಾಯಕರಾಗಿ ಹೋದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋಕೆ ಮನವಿಯನ್ನ ಮಾಡಿತ್ತು ಖಾಕಿ ಪಡೆ. ಕೈ ಮುಗಿದು ಮನವಿಯನ್ನ ಮಾಡಿಕೊಂಡಿದ್ರು ಡಿವೈಎಸ್ಪಿ ಪ್ರಶಾಂತ್. ಆದರೂ ಕೂಡ ಠಾಣೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಮತ್ತೊಂದು ಕಡೆ ಇದೀಗ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಚನ್ನಗಿರಿ ಠಾಣೆಯಲ್ಲಿ ಲಾಕಪ್ ಡೆತ್ ಆರೋಪ ಪ್ರಕರಣ ಇನ್ಫ್ಯಾಕ್ಟ್ ಲೋ ಬಿಪಿ ಆಗಿತ್ತು ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ. ಆತನ ಆರೋಗ್ಯವೇ ಹದಗೆಟ್ಟಿತ್ತು. 5-6 ನಿಮಿಷ ಇದ್ದ ಅಷ್ಟೇ ಆದಿಲ್ ಠಾಣೆಯಲ್ಲಿ. ಆತ ಹಿಂಗೆ ಅಸ್ವಸ್ಥನಾಗಿ ಕುಸಿದು ಬಿದ್ದ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಈ ಸಾವಿಗೂ ಪೊಲೀಸರಿಗೂ ಸಂಬಂಧ ಇಲ್ಲ ಅನ್ನೋದು ಪೊಲೀಸ್ ಆಂಗಲ್. ರಾತ್ರಿ ನಡೆದಂತಹ ಈ ಪ್ರಕರಣ ದಾಂಧಲೆ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಡಿವೈಎಸ್ಪಿ ಕೈ ಮುಗಿದು ಬೇಡ್ಕೊಳ್ತಿದ್ದಾರೆ, ದಯಮಾಡಿ ಗಲಾಟೆ ಮಾಡಬೇಡಿ ಅಂತ ಹೇಳಿ. ಆದ್ರೆ ಈ ಮನವಿಗೆ ಸೊಪ್ಪು ಹಾಕ್ದಂಗೆ ಕಾಣಲಿಲ್ಲ. ಅಲ್ಲಿ ಸೇರಿದ ಆದಿಲ್ನ ಸಂಬಂಧಿಕರು ಅವ್ರು ಯಾರ್ಯಾರು ಬಂದಿದ್ರು ಗೊತ್ತಿಲ್ಲ. ಅಷ್ಟು ಜನ ಸಂಬಂಧಿಕರ ಅದಕ್ಕೂ ಒಂದು ಪ್ರಶ್ನೆ ಇದೆ. ನೂರಾರು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡು ಪೊಲೀಸ್ ಠಾಣೆಯನ್ನ ಒಂದು ಲೆಕ್ಕದಲ್ಲಿ ಈ ಹಳೆ ಹುಬ್ಬಳ್ಳಿ ಗಲಭೆ, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆಯನ್ನ ನೆನಪಿಸುವಂತಹ ಒಂದು ಪ್ರಕರಣ ಅಲ್ಲಿ ನಡೆದು ಹೋಯ್ತು. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಯ್ತಾ? ಎಲ್ಲೊಂದ್ ಕಡೆ ಅಸಹಾಯಕರಾಗಿ ಕೈ ಮುಗಿಯೋದೊಂದೇ ಪೊಲೀಸರ ಮುಂದೆ ಆಯ್ಕೆಯಾಗಿ ಉಳಿದು ಹೋಯ್ತಾ ಅನ್ನೋ ರೀತಿಯಲ್ಲಿ ಚಿತ್ರಣ ಕಂಡು ಬರ್ತಾ ಇದೆ. ಡಿವೈಎಸ್ಪಿ ಕೈ ಮುಗಿದು ಬೇಡ್ಕೊಂಡ್ರು ಕೂಡ ಜನ ಸುಮ್ಮನಾಗ್ಲಿಲ್ಲ, ಗಲಾಟೆ ನಡೆಸಿದ್ರು. ಮತ್ತೊಂದ್ ಕಡೆ ಈ ಗಲಾಟೆ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಶೋಧ ಕಾರ್ಯ ಕೂಡ ಇದೀಗ ಮುಂದುವರೆದಿದೆ. ಚನ್ನಗಿರಿ ಬಳಿಯಲ್ಲಿ ನಡೆದ ಲಾಕಪ್ ಡೆತ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ಆ ಮಟ್ಟಿನ ಗಲಭೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಅದನ್ನ ನಿಭಾಯಿಸುವಲ್ಲಿ ಪೊಲೀಸರು ಅಸಹಾಯಕರಾಗಿ ಹೋದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋಕೆ ಮನವಿಯನ್ನ ಮಾಡಿತ್ತು ಖಾಕಿ ಪಡೆ. ಕೈ ಮುಗಿದು ಮನವಿಯನ್ನ ಮಾಡಿಕೊಂಡಿದ್ರು ಡಿವೈಎಸ್ಪಿ ಪ್ರಶಾಂತ್. ಆದರೂ ಕೂಡ ಠಾಣೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಮತ್ತೊಂದು ಕಡೆ ಇದೀಗ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಚನ್ನಗಿರಿ ಠಾಣೆಯಲ್ಲಿ ಲಾಕಪ್ ಡೆತ್ ಆರೋಪ ಪ್ರಕರಣ ಇನ್ಫ್ಯಾಕ್ಟ್ ಲೋ ಬಿಪಿ ಆಗಿತ್ತು ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ. ಆತನ ಆರೋಗ್ಯವೇ ಹದಗೆಟ್ಟಿತ್ತು. 5-6 ನಿಮಿಷ ಇದ್ದ ಅಷ್ಟೇ ಆದಿಲ್ ಠಾಣೆಯಲ್ಲಿ. ಆತ ಹಿಂಗೆ ಅಸ್ವಸ್ಥನಾಗಿ ಕುಸಿದು ಬಿದ್ದ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಈ ಸಾವಿಗೂ ಪೊಲೀಸರಿಗೂ ಸಂಬಂಧ ಇಲ್ಲ ಅನ್ನೋದು ಪೊಲೀಸ್ ಆಂಗಲ್.
ರಾತ್ರೋರಾತ್ರಿ ನಡೆದಂತಹ ಈ ಪ್ರಕರಣ ದಾಂಧಲೆ ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಡಿವೈಎಸ್ಪಿ ಕೈ ಮುಗಿದು ಬೇಡ್ಕೊಳ್ತಿದ್ದಾರೆ, ದಯಮಾಡಿ ಗಲಾಟೆ ಮಾಡಬೇಡಿ ಅಂತ ಹೇಳಿ. ಆದ್ರೆ ಈ ಮನವಿಗೆ ಸೊಪ್ಪು ಹಾಕ್ದಂಗೆ ಕಾಣಲಿಲ್ಲ. ಅಲ್ಲಿ ಸೇರಿದ ಆದಿಲ್ನ ಸಂಬಂಧಿಕರು ಯಾರ್ಯಾರು ಬಂದಿದ್ರು ಗೊತ್ತಿಲ್ಲ, ಅಷ್ಟು ಜನ ಸಂಬಂಧಿಕರ, ಅದಕ್ಕೂ ಒಂದು ಪ್ರಶ್ನೆ ಇದೆ. ನೂರಾರು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡು ಪೊಲೀಸ್ ಠಾಣೆಯನ್ನ ಒಂದು ಲೆಕ್ಕದಲ್ಲಿ ಈ ಹಳೆ ಹುಬ್ಬಳ್ಳಿ ಗಲಭೆ, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆಯನ್ನ ನೆನಪಿಸುವಂತಹ ಒಂದು ಪ್ರಕರಣ ಅಲ್ಲಿ ನಡೆದು ಹೋಯ್ತು. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಯ್ತಾ? ಎಲ್ಲೊಂದ್ ಕಡೆ ಅಸಹಾಯಕರಾಗಿ ಕೈ ಮುಗಿಯೋದೊಂದೇ ಪೊಲೀಸರ ಮುಂದೆ ಆಯ್ಕೆಯಾಗಿ ಉಳಿದು ಹೋಯ್ತಾ ಅನ್ನೋ ರೀತಿಯಲ್ಲಿ ಚಿತ್ರಣ ಕಂಡು ಬರ್ತಾ ಇದೆ. ಡಿವೈಎಸ್ಪಿ ಕೈ ಮುಗಿದು ಬೇಡ್ಕೊಂಡ್ರು ಕೂಡ ಜನ ಸುಮ್ಮನಾಗ್ಲಿಲ್ಲ, ಗಲಾಟೆ ನಡೆಸಿದ್ರು. ಮತ್ತೊಂದ್ ಕಡೆ ಈ ಗಲಾಟೆ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಶೋಧ ಕಾರ್ಯ ಕೂಡ ಇದೀಗ ಮುಂದುವರೆದಿದೆ.